ಅನುದಾನ ಅಭಿವೃದ್ಧಿ ಯಾವ ರೀತಿ ಗಮನ ಹರಿಸಿದ್ದೀವಿ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಿದ್ದಾರೆ ಅಮಿತ್ ಶಾ ಅವರು. ಆದರೆ ಇವತ್ತಿನ ದಿನ ನಿರೀಕ್ಷೆಗಳಿದ್ದಿದ್ದೇ ಬೇರೆ ರೀತಿ. ರಿಪೋರ್ಟ್ ಕಾರ್ಡ್ನ ತಂದು ತಮ್ಮ ಸ್ಟ್ರಾಟಜಿಯ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಟ್ರ ಅಮಿತ್ ಶಾ ಅನ್ನೋ ಪ್ರಶ್ನೆ, ಕುತೂಹಲ ಎರಡೂ ನಮ್ಮಲ್ಲಿರುವಂಥದ್ದು. ಆದರೆ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಟು ದ ಪಾಯಿಂಟ್ನಲ್ಲಿ ಲಿಂಗಾಯತ ಯುದ್ಧ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಮತ್ತು ಅವರ ಸರ್ಕಾರ ಇದ್ದಾಗ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಪ್ರಯತ್ನ ಮಾಡಿದಂಥ ಒಂದಷ್ಟು ಕ್ರಮಗಳು, ಅದು ಎರಡೂ ಇವತ್ತು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಕೆಲಸ ಮಾಡಿಬಿಡುತ್ತಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಈ ಚರ್ಚೆಯಲ್ಲಿ JDSನ ವಕ್ತಾರರು ರಾಜಗೌಡರಿದ್ದಾರೆ ನನ್ನ ಜೊತೆ ಸ್ಟುಡಿಯೋನಲ್ಲಿ, ಕಾಂಗ್ರೆಸ್ಸಿನ ವಕ್ತಾರರು ಯುವ ಮುಖಂಡೆ ಐಶ್ವರ್ಯ ಮಹಾದೇವ್ ಅವರಿದ್ದಾರೆ, ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರಿದ್ದಾರೆ. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮೊದಲನೇದಾಗಿ ಭಗವಂತ್ ಖೂಬಾ ಅವರಿಂದನೇ ಶುರು ಮಾಡ್ಬೋದಾ ಅಂತ. ನಮಸ್ಕಾರ ಸರ್. ನಮಸ್ಕಾರ. ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮಗೆ ನ್ಯೂಸ್ 18ಗೆ. ಈಗಷ್ಟೇ ಪ್ರದೀಪ್ ಕಂಕನವಾಡಿ ಅನ್ನೋರು, ಅವ್ರ ಅಧ್ಯಕ್ಷರಿದ್ದಾರೆ, ಲಿಂಗಾಯತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ರಾಷ್ಟ್ರ ಮಟ್ಟದ ಅಧ್ಯಕ್ಷರಿದ್ದಾರೆ. ಅವರು ಕ್ಷಮೆ ಯಾಚಿಸಬೇಕು ಸಿದ್ದರಾಮಯ್ಯನವರು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ನಾವು ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಸಮುದಾಯಕ್ಕೆ ನೋವು ಅಂತನಾ ಅಥವಾ ಸಮುದಾಯದಲ್ಲಿ ಕೆಲವ್ರಿಗೆ ಮಾತ್ರ ನೋವು ಅಂತನಾ? ಕೇವಲ ಪ್ರದೀಪ್ ಕಂಕನವಾಡಿ ಅವರು ಮಾತ್ರ ಕ್ಷಮೆ ಯಾಚಿಸಬೇಕನ್ನುವಂಥದ್ದನ್ನ ಒಬ್ಬರು ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರ ಹೇಳಿಕೆ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಮನನೊಂದಿದೆ ಮತ್ತು ಅವರ ಹೇಳಿಕೆ ಭ್ರಷ್ಟಾಚಾರದ ಜೊತೆಯಲ್ಲಿ ಜೋಡಿಸಿರುವುದು ವೀರಶೈವ ಲಿಂಗಾಯತ ಸಮಾಜ ಗಂಭೀರವಾಗಿ ತೆಗೆದುಕೊಂಡಿದೆ. ಒಂದಿಷ್ಟು ಕಾರಣಗಳಿದ್ದಾವೆ. ಅವರು ಮುಖ್ಯಮಂತ್ರಿ ಇದ್ದಿದ್ದ ಸಮಯದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನ, ಅಂದರೆ ಲಿಂಗಾಯತರನ್ನ ಒಡೆಯ ಹುನ್ನಾರವನ್ನ, ಅದರದ್ದು ಪರಿಣಾಮವನ್ನು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ನೋಡಿದೆ. ನಂತರದ ದಿನಗಳಲ್ಲಿ ಸಿದ್ದರಾಮಯ್ಯನವರೇ ಆ ಒಂದು ವೀರಶೈವ ಲಿಂಗಾಯತ ಸಮಾಜ ಒಡೆಯ ಹುನ್ನಾರಕ್ಕೆ ಪಶ್ಚಾತ್ತಾಪ ಕೊಟ್ಟಿದ್ದಂಥ ಹೇಳಿಕೆಗಳನ್ನು ಕೂಡ ನೀವು ಮಾಧ್ಯಮ ವಾಹಿನಿಗಳಲ್ಲಿ ತಾವೇ ಬಿತ್ತರಿಸಿದ್ದೀರಿ. ಹೀಗಾಗಿ ಹಾಗೆ ಪೂರಕವನ್ನು ನೋಡಿಕೊಂಡಿದ್ದಾಗ ಇದು ವೀರಶೈವ ಲಿಂಗಾಯತರಿಗೆ ಅವಮಾನಿಸಬೇಕನ್ನುವಂಥ ಮಾನಸಿಕತೆ ಹೊಂದಿರುವಂಥ ಸಿದ್ದರಾಮಯ್ಯನವರು ಇದರಲ್ಲಿ ಯಾವುದೇ ಬಾಯಿ ತಪ್ಪಿ ಮಾತು ಹೋಗಿದೆ ಅನ್ನುವಂಥದ್ದನ್ನ ಸಾಧ್ಯ ಇಲ್ಲ. ಹೀಗಾಗಿ ಕೇವಲ ಮಾಧ್ಯಮದಲ್ಲಿ ಬಂದು ಕೆಲವರು ಮಾತ್ರ ಕ್ಷಮೆ ಯಾಚಿಸಬೇಕನ್ನುವಂಥದ್ದನ್ನ ಅಷ್ಟೇ ಅಲ್ಲ, ಇಡೀ ವೀರಶೈವ ಲಿಂಗಾಯತ ಸಮುದಾಯ ಇದರಿಂದ ದುಃಖಿಯಾಗಿದೆ. ಮತ್ತು ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಸಮಾಜದ ಜನ ಕೂಡ ಇದನ್ನ ಕ್ಷಮೆ ಯಾಚಿಸಬೇಕನ್ನುವಂಥದ್ದನ್ನ ಕೂಡ ಅವರ ಮನಸ್ಸಿನಲ್ಲಿ ಇದೆ. ರೈಟ್. ಐಶ್ವರ್ಯ, ನಾನು ಬಂದು ಮಾತನಾಡ್ತೀನಿ ನಿಮ್ಮ ಹತ್ರ. ರಾಜಗೌಡ್ರೆ, ಈಗ ಹೆಂಗೆ ಇದು ಚುನಾವಣೆ ಸಂದರ್ಭ, ಸಂವೇದನಾಶೀಲತೆ ಅನ್ನೋದು ಪ್ರತಿ ಆಯಾಮದಲ್ಲೂ ಇರುತ್ತೆ. ರಾಜಕಾರಣದಲ್ಲಿ ಅತಿ ಹೆಚ್ಚು. ನೀವು ಏನ್ ಹೇಳ್ತೀರಿ ಅದಕ್ಕೆ 10 ಅರ್ಥ, ಹೇಳದೇ ಇದ್ರೆ 100 ಅರ್ಥ. ಹೇಳೋದನ್ನ ಅಳದು ತೂಗಿ ಹೇಳಬೇಕು. ಈಗ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ. ನೀವು ಪಕ್ಷಾತೀತವಾಗಿ ಈ ಒಂದು ಸಂದರ್ಭದಲ್ಲಿ ಮಾತನಾಡ್ಬೋದಾ? ಸಿದ್ದರಾಮಯ್ಯನವ್ರು ಕೊಟ್ಟಂತ ಹೇಳಿಕೆ ಚರ್ಚೆಗೆ, ವಿವಾದಕ್ಕೆ, ಒಂದಷ್ಟು ಅರ್ಥೈಸುವಿಕೆಗೆ, ಇಂಟರ್ಪ್ರಿಟೇಷನ್, ಇದಕ್ಕೆ ಆಸ್ಪದ ಮಾಡಿಕೊಟ್ಟಿದೆಯಾ? ಒಂದು ಜನಾಂಗದ ವಿಚಾರ ಮತ್ತು ಒಂದು ಜಾತಿ ವಿಚಾರ, ನಾಡಿನ ಅಸ್ಮಿತೆ ವಿಚಾರ, ದೇಶದ ವಿಚಾರಕ್ಕೆ ಬಂದಾಗ ನಾವು ಯಾವ ಪಕ್ಷಕ್ಕೂ ಸಂಬಂಧಪಟ್ಟವರಲ್ಲ. ಇದು ಪ್ರತಿಯೊಬ್ಬರ ಆಂತರಿಕ ವಿಚಾರಗಳು. ಇಂಥ ವಿಚಾರಗಳನ್ನ ನಾವು ರಾಜಕೀಯವಾಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದು ಕಡೆ ತಪ್ಪು ಅಂತ ನನ್ನ ಅನಿಸಿಕೆ, ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ಸಿದ್ದರಾಮಯ್ಯನವರು ಮೊನ್ನೆ ಮಾತಾಡಿದ್ದು ಅಕಸ್ಮಾತ್ ಬಹುಶಃ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಬಹುಶಃ ನೇರವಾಗಿ ಒಂದು ಜನಾಂಗನ, ಯಾಕೆಂದರೆ ಇವತ್ತು ಲಿಂಗಾಯತ ಸಮುದಾಯ ತುಂಬ ದೊಡ್ಡ ಮಟ್ಟದಲ್ಲಿದೆ. ಎಲ್ಲ ಸಮುದಾಯಗಳಿಗೂ ಅಷ್ಟೇ ಅವ್ರವ್ರದ್ದೇ ಆ ಸಮುದಾಯದ ತಂದೆ ಆದಂಥ ಒಂದು ನೈತಿಕ ಚೌಕಟ್ಟಿದೆ ಮತ್ತು ಅವ್ರದ್ದೇ ಆದಂಥ ಒಂದು ಗೌರವ ಇದೆ. ಅಕಸ್ಮಾತ್ ಮಾತಾಡಿದರೆ ಒಂದು ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಯಾಕೆಂದರೆ ಎಷ್ಟೋ ವಿಚಾರಗಳಲ್ಲೂ ಗೊತ್ತಿದ್ದೋ ಗೊತ್ತಿಲ್ಲನೋ ನಡೆದೋಗಿರ್ತವೆ
ಕ್ಷಮೆ ಕೇಳೋದು ತಪ್ಪಿಲ್ಲ. ಆದರೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ದಾರೆ, ನಾನು ಆ ಜನಾಂಗನ ನಿಂದಿಸಲಿಲ್ಲ, ಮಾತಿನ ಫ್ಲೋನಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಒಂದು ಹೆಜ್ಜೆ ಮುಂದೋಗಿ, ಯಾಕೆಂದರೆ ಆ ಜನಾಂಗದ ಮನಸ್ಸಿಗೆ ನೋವಾಗೋದು ತಪ್ಪಾಗ್ತದೆ. ಯಾರದೇ ಜನಾಂಗ ಆಗಲಿ, ಈಗ ನನ್ನ ಜನಾಂಗನ ನಿನ್ಸಿದ್ರೆ ನಾನು ಸುಮ್ಮನೆ ಇರಲ್ಲ. ಸಂದರ್ಭ ಹೇಳ್ತೀನಿ ಸರ್. ರಾಹುಲ್ ಗಾಂಧಿ ವಿಚಾರದಲ್ಲೂ ಕೂಡ ಇದೇ ಜಾಗದಲ್ಲಿ ಕೂತು ನಾವು ಪ್ಯಾನಲ್ ಡಿಸ್ಕಷನ್ ಕೂಡ ಮಾಡಿದ್ದೀವಿ. ಆಮೇಲೆ ರಾಹುಲ್ ಗಾಂಧಿ ಅವರು ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅದು ಕೇಸು ಫೈಲ್ ಆಗಿತ್ತು, ಕೋರ್ಟು ಒಂದು ತೀರ್ಪು ಕೂಡ ಬಂದಿತ್ತು, ಅದು ಮೇಲ್ಮನವಿಗೆ ಹೋಗಿದ್ದಾರೆ, ಅಲ್ಲೂ ಒಂದು ಚರ್ಚೆ ನಡೆದಿದೆ. ಆದರೆ ಇಲ್ಲಿ ನಾವು ಈ ನಾಡಿನ ಜನತೆ ನಾನು ಕೇಳ್ಕೊಳ್ಳೋದು, ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ, ಯಾವುದೇ ಪಕ್ಷದವರು ಆಗಿರಲಿ, ಹಿರಿಯರಿದ್ದಾರೆ. ಒಂದು ಜನಾಂಗಕ್ಕೆ ಎಲ್ಲೋ ಒಂದು ಕಡೆ ನೋವಾಗಿದೆ ಅನ್ನೋ ಒಂದು ಫೀಲ್ ಇದ್ದರೆ ಒಂದು ಕ್ಷಮೆ ಕೇಳೋದ್ರಲ್ಲಿ ಅರ್ಥ ಇದೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಅನಿಸಿಕೆ. ರೈಟು. ಅಲ್ಲ, ಈಗ ಭ್ರಷ್ಟಾಚಾರ, ಲಿಂಗಾಯತ, ಮುಖ್ಯಮಂತ್ರಿ ಈ 3 ಪದಗಳನ್ನ ಒಂದೇ ಸಾಲಲ್ಲಿ ಬಳಸಿದ್ದಾರೆ. ಸಂದರ್ಭ ಏನು? ನಾವು ಪ್ರಶ್ನೆ ಕೇಳಿದ್ದು, ಸರ್ BJPನಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಲಿಂಗಾಯತ CM ಅಂತ ಘೋಷಣೆ ಅಲ್ರಿ, ಇವಾಗ ಇಲ್ವೇನ್ರಿ ಲಿಂಗಾಯತ್ CM, ಭ್ರಷ್ಟಾಚಾರದ್ದೆಲ್ಲ ಮೂಲ ಅವರೇ ಅಲ್ವೇನ್ರಿ ಅನ್ನೋ ಥರ ಹೇಳಿಬಿಟ್ರೆ ಲಿಂಗಾಯತ CMಗಳೆಲ್ಲರೂ ಭ್ರಷ್ಟರು ಅಥವಾ ಲಿಂಗಾಯತರು ಎಲ್ಲರೂ ಭ್ರಷ್ಟರು ಅಂತ ಅರ್ಥೈಸ್ಕೊಳ್ಳೋದಕ್ಕೆ ಇಲ್ಲಿ ಆಸ್ಪದ ಇದೆ. ಭಗವಂತ ಖೂಬಾ ಹೇಳಿ. ನೋಡಿ, ಸಿದ್ದರಾಮಯ್ಯನವರ ಇದು ಮೊದಲನೇ ಹೇಳಿಕೆ ಅಲ್ಲ. ಸಿದ್ದರಾಮಯ್ಯನವರು ಅನೇಕ ಸಾರಿ ಮಾಂಸ ತಿಂದು ಗುಡಿಗೆ ಹೋಗಿದ್ರೆ ಅದು ತಪ್ಪ ಅನ್ನುವಂಥದ್ದು ಹೇಳೋದಾಗ್ಲಿ, ಹಿಂದೂಗಳನ್ನ ನೋಯಿಸಿ ಮಾತಾಡುವಂಥದ್ದು ಹೇಳಿಕೆಗಳನ್ನು ಕೊಡುವುದಾಗಲಿ, ಕೊಟ್ಟಿದ ಮೇಲೆ ನಾನು ಕೂಡ ಹಿಂದೂ ಆದರೆ RSSನ ಹಿಂದೂ ಅಲ್ಲ ಅಂದ್ರೆ RSSಗೆ ಟೀಕಾ ಮಾಡುವಂತ ಮಾತಾಗಲಿ, ಅಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಕೇವಲ ಭಾವನೆಗಳನ್ನ ಕೆರಳಿಸಿ, ಕೇವಲ ಮುಸಲ್ಮಾನರ ಮತಗಳಿಗೆ ಓಲೈಕೆ ಮಾಡುವಂತ ರಾಜಕಾರಣದಿಂದ ಎಲ್ಲರನ್ನೇ ಕೀಳಾಗಿ ನೋಡುವಂತ ಭಾಷೆಯನ್ನು ಬಳಸಿ ಅವರ ರಾಜಕಾರಣದ ಒಂದು ಉದ್ದೇಶವನ್ನು ಹೊಂದಿದ್ದಾರೆ. ಹೀಗಾಗಿ ಅವರು ಯಾವುದೇ ಕಾರಣಕ್ಕೆ ತಿಳಿಲಾರ್ದನೆ ಶಬ್ದಗಳನ್ನು ಹೇಳ್ತಾ ಇಲ್ಲ. ಅವ್ರದೇ ಆದಂಥದ್ದು ಒಂದು ಪೊಲಿಟಿಕಲ್ ಎಜೆಂಡಾ ತಗೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆದರೆ ಇದಕ್ಕೆ ಹಿಂದೂಗಳನ್ನು ಇವತ್ತ ಸಿದ್ದರಾಮಯ್ಯನವರ ಮಾನಸಿಕತೆ ಮತ್ತು ಅವರ ಹೇಳಿಕೆಗಳ ಮೇಲೆ ಯಾವ ರೀತಿ ಉದ್ದೇಶಪೂರ್ವಕ ಇದೆ ಅನ್ನುವಂಥದ್ದನ್ನ ಇವತ್ತು ಗೊತ್ತಿದೆ. ಹೀಗಾಗಿ ಇದರಲ್ಲಿ ಅಲ್ಲ ಅಂದ್ರೆ ಒಂದು ಸಿಂಪಲ್ ಪ್ರಶ್ನೆ, ಅವ್ರಿಗೆ ಗೊತ್ತಿದೆ ಲಿಂಗಾಯತ ಸಮುದಾಯದವರು ಈಗಷ್ಟೇ ಪಕ್ಷವನ್ನ ಸೇರ್ತಿದ್ದಾರೆ. ಅವ್ರ ಪಕ್ಷವನ್ನ ಈಗ ಶೆಟ್ಟರ್ ಹೋಗಿದ್ದಾರೆ, ಸೌದಿ ಹೋಗಿದ್ದಾರೆ, ತಮ್ಮಯ್ಯ ಹೋಗಿದ್ದಾರೆ, ಕಿರಣ್ ಕುಮಾರ್ ಅವರು ಹೋಗಿದ್ದಾರೆ ಚಿಕ್ಕನಾಯಕನಹಳ್ಳಿ. ಲಿಂಗಾಯತ ಒಲವನ್ನ ಪಡ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ನಾಯಕ ಜಾತ್ಯತೀತವಾಗಿ ಶ್ರಮಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ರೆ ಅದು ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಸಿದ್ದರಾಮಯ್ಯನವ್ರಿಗೆ ಇದ್ದೇ ಇರುತ್ತೆ. ಅಂದ್ರೆ ನಾನು ಕೇಳ್ತಿರೋದು ಇದು ಜಸ್ಟ್ ಒಂದು ಮಾತಿನ ಭರದಲ್ಲಿ ಬಂದಂತ ಹೇಳಿಕೆನ ಅಲ್ಲ ಮಾತಿನಲ್ಲಿ ಬಂದಂತ ಭರದಲ್ಲಿ ಬಂದಂತ ಮಾತಲ್ಲ ಅದು. ಅವರ ಬ್ಯಾಕ್ ಆಫ್ ದಿ ಮೈಂಡ್ ಅಲ್ಲಿ ಏನಿದೆ ನೋಡಿ, ಯಾವಾಗಲೇ ಯಾವುದೇ ಒಂದು ವ್ಯಕ್ತಿಯಿಂದ ಒಂದು ಹೇಳಿಕೆ ಬರ್ತದಂದ್ರೆ ಅವರ ತಲೆಯಲ್ಲಿ ಅನೇಕ ಸಾರಿ ಆ ವಿಚಾರಗಳನ್ನ ಪ್ರಸ್ತಾಪಿತ ಆಗಿರ್ತದೆ. ಆ ನಂತರನೇ ಭರದಲ್ಲಾಗಲಿ ಅಥವಾ ಉದ್ದೇಶಪೂರ್ವಕ ಆಗಲಿ ಹೇಳಿಕೆ ಬರುವುದು ಅವಾಗೆ. ಹೀಗಾಗಿ ಅವರ ತಲೆಯಲ್ಲಿರುವಂತ ಉದ್ದೇಶಪೂರ್ವಕವಾಗಿ ಹೇಳಿಕೆಯೇ ಬಾಯಿ ಮುಖಾಂತರ ಬಂದಿದೆ ಅಷ್ಟೇ. ಐಶ್ವರ್ಯ ಏನು ಗೊತ್ತಾ, ಹಿಂದೆ ಪ್ರತ್ಯೇಕ ಧರ್ಮದ ಒಂದು ಪ್ರಯತ್ನ ಏನಿತ್ತು ಅದು ಸಮುದಾಯದಿಂದಾನೇ ಬೇಡಿಕೆ ಬಂದೆ ಸಿದ್ದರಾಮಯ್ಯನವ್ರು ಮಾಡಿದ್ರು ಕೂಡ ಸಿದ್ದರಾಮಯ್ಯನವ್ರು ಮಾಡಿದ್ರು ಅನ್ನೋದು ಇವತ್ತು ನೆನಪಲ್ಲಿ ಉಳಿದಿರೋ ಅಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನು ನೋಡಿದಾಗ ಸಿದ್ದರಾಮಯ್ಯನವರು ಲಿಂಗಾಯತ ದ್ವೇಷಿ ಅಂತ ಒಂದು ಚಿತ್ರಣವನ್ನು ಬಿಂಬಿಸ್ಬೋದು. ಅದಕ್ಕೆ ಒಂದು ಆಸ್ಪದ ಈ ಹೇಳಿಕೆ ಮಾಡಿಕೊಡ್ತಾ ಅಂತ ಕೇಳ್ತಿದ್ದೀನಿ. ಐಶ್ವರ್ಯ ಪ್ಲೀಸ್. ನಮಸ್ಕಾರ ನಿಖಿಲ್ ಅವ್ರೆ. ಭಗವಂತ್ ಖೂಬಾ ಅವ್ರು ಮಾತಾಡಿದ್ನ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ದೆ. ಆಮೇಲೆ ಅವ್ರಿಗೆ ಇವತ್ತು ಏನಾಗೋಗಿದೆ ಮತ್ತೆ ಬಿಜೆಪಿಗೆ ಏನಾಗೋಗಿದೆ ಅಂದ್ರೆ ಇವತ್ತು
ಅವ್ರಿಗೂ ಗೊತ್ತು ಅಲ್ಲಿ ಲಿಂಗಾಯತ್ ಜನಾಂಗದ ನಾಯಕರನ್ನ ಯಾವ ರೀತಿ ಕಡೆಗಣಿಸ್ತಾ ಇದಾರೆ ಅಂತ. ಅವ್ರಿಗೂ ಗೊತ್ತು ಯಾವ್ದು ಪ್ರಗತಿಪರವಾದಂತ ಸರ್ಕಾರ ಇಲ್ಲ. ಅಮಿತ್ ಶಾ ಅವ್ರು ಮಾತಾಡಿದಾಗ ಪ್ರೈಮ್ ಮಿನಿಸ್ಟರ್ ಮೋದಿ ಹೆಸರು ಮಾತ್ರ ತಗೋತಾರೆ. ಇನ್ 3-4 ವರ್ಷದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಏನ್ ಮಾಡಿದೆ ಅಂತ ಒಂದ್ ಮಾತಾಡಲ್ಲ. ಇವತ್ತೇನಾಗೋಗಿದೆ ಅಂದ್ರೆ ಯಾವ ರೀತಿ ಅವ್ರಿಗೆ ಇಶ್ಯೂಸ್ ಇಲ್ಲ, ಅವ್ರ ಡೆವಲಪ್ಮೆಂಟ್ಲಿ ಬ್ಯಾಂಕ್ರಪ್ಟ್, ಅದ್ರಿಂದ ಈ ಸಣ್ಣ ವಿಷಯಗಳನ್ನ ತಗೊಂಡು ಅದನ್ನೇ ಒಂದ್ ದೊಡ್ಡ ಯುದ್ಧದ ಅಸ್ತ್ರ ಮಾಡಂಗ್ ನಿಂತಿದ್ದಾರೆ. ಇವಾಗ ನಿಖಿಲ್ 2-3 ಪ್ರಶ್ನೆ ಕೇಳ್ತೀನಿ. ಯಾಕಂದ್ರೆ ಇವರು ಸಿದ್ದರಾಮಯ್ಯನವ್ರಿಗೆ ಏನಂತೀನಿ ಕ್ಷಮೆ ಯಾಚನೆ ಮಾಡ್ಬೇಕು ಅಂತ ಕೇಳಿದಾಗ ಯಡಿಯೂರಪ್ಪನವ್ರನ್ನ ಅಳ್ಸಿದ್ಯಾರು? ಯಡಿಯೂರಪ್ಪನವ್ರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ಯಾರು? ಆಮೇಲೆ ಹುಬ್ಬಳ್ಳಿಲಿ ಜಗದೀಶ್ ಶೆಟ್ಟರ್ ಅವ್ರು ಮಾತಾಡಿದಾಗ ಕಣ್ಣೀರ್ ಹಾಕೊಂಡ್ ಯಾರ ಬಗ್ಗೆ ಮಾತಾಡಿದ್ರು? ಅದ್ ಮತ್ತೆ ಲಕ್ಷ್ಮಣ್ ಸವದಿ ಅವರು ಅವ್ರ ಕಾರ್ಯಕರ್ತರು ಮುಂದೆ ಕಣ್ಣೀರ್ ಹಾಕ್ದಾಗ ಯಾರ ರೀತಿ ಮಾತಾಡಿದ್ರು, ಯಾರ ಮೇಲ್ ಮಾತಾಡಿದ್ರು? ಬಿಜೆಪಿ ಅವರು ಬರ್ತಾ ಬೇಕಂತ ಲಿಂಗಾಯತ ಜನಾಂಗದ ಮೇಲೆ ಅವರು ಪಕ್ಷ ಕಟ್ಟಿದ್ರು ಕೂಡ ಅವ್ರನ್ನ ಕಡೆಗಣಿಸ್ತಾ ಇರೋ ರೀತಿ ನಮ್ಗೂ ಗೊತ್ತು. ಆದ್ರೆ ಇವತ್ತು ಯಾವ ರೀತಿ ಆ ಜನಾಂಗ ಬೇರೆ ಕಡೆ ನೋಡ್ತಾ ಇದೆ, ಕಾಂಗ್ರೆಸ್ ಜೊತೆ ಕೂಡ ಇನ್ನೂ ಹೆಚ್ಚಾಗಿ ಕೈ ಜೋಡಿಸ್ತಾ ಇದೆ ಅಂತ ನೋಡಿ ಇವರು ಸಣ್ಣ ವಿಚಾರಗಳನ್ನ ತೆಗೆದು ಸ್ಪಷ್ಟನೆ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಬಹಳಷ್ಟು ನಾಯಕರು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಬಿಜೆಪಿಗೆ ಬೇರೆ ಏನು ಅಸ್ತ್ರ ಇಲ್ಲ, ಬಹಳಷ್ಟು ಪ್ರಯತ್ನ ಪಡ್ತಾ ಇದಾರೆ, ಎಷ್ಟೊಂದು ಟಾರ್ಗೆಟ್ ಹಾಕಕ್ ನೋಡ್ತಾ ಇದಾರೆ, ಯಾದ್ ಸಿಕ್ಕಾಕೊಳತ್ತಂತ ಕಾಯ್ತಾ ಇದಾರೆ. ಅದ್ರಿಂದ ಇದು ಒಂದ್ ಪ್ರಯತ್ನ ಆಗಿದೆ. ಅಲ್ಲ ಐಶ್ವರ್ಯ, ಈಗ ಇಲ್ಲಿವರೆಗೂ ಆಯ್ತು ನೀವ್ ಹೇಳಿದ್ದನ್ನೇ ಒಪ್ಪಿ ನಡೆಯೋದಾದ್ರೆ ಮುಂದಿನ 1 ನಿಮಿಷ ನೀವ್ ಹೇಳಿದ್ದೆ ಸರಿ ಇದೆ ಅಂತ ಹೇಳೋಣ. ಬಿಜೆಪಿ ಅಂತ ಡಿಫೆನ್ಸಿವ್ ಅಂತ ನೀವ್ ಹೇಳೋದಾದ್ರೆ ಆ ರಕ್ಷಣಾತ್ಮಕ ನಡೆಯಲ್ಲಿದ್ದಂತ ಬಿಜೆಪಿಗೆ ಆಕ್ರಮಣಕಾರಿ ಸ್ಥಾನಮಾನ ಕೊಟ್ಟೋರು ಯಾರೀಗ? ಇದಕ್ಕೆ ಹಿನ್ನೆಲೆ ಹೇಳ್ತೀನಿ ನೋಡಿ. ಈಗ ಪ್ರದೀಪ್ ಅನ್ನೋರು ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಹಿರಿಯ ಪ್ರತಿನಿಧಿ ಇದ್ದಾರೆ, ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಅವರೇ ಹೇಳ್ತಾರೆ ಕ್ಷಮೆ ಯಾಚಿಸಬೇಕು ಸಿದ್ದರಾಮಯ್ಯನವರು. ಸಮುದಾಯದ ಅಭಿಪ್ರಾಯ ಏನು ಅಂತೀರಿ ನೀವು? ನಿಖಿಲ್ ಅವರೇ, ನೀವು ಎಷ್ಟು ಸಂಘಗಳು, ಎಷ್ಟು ಏನಂತೀನಿ ಸಂಘಟನೆಗಳು ಇದಾವೆ ಜನಾಂಗದಲ್ಲಿ ಅಂತ ತಾವು ನೋಡ್ಬೋದು. ಒಂದ್ರಲ್ಲಿ ಈಶ್ವರ್ ಖಂಡ್ರೆ ಅವರು ಇದಾರೆ, ಶಾಮನೂರ್ ಶಿವಶಂಕರಪ್ಪು ಇದಾರೆ. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ರು ಕೂಡ ಅವ್ರೇನಾರು ಬಹಳಷ್ಟು ಅವ್ರ ಜನಾಂಗದ ಪರ ಈ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾತಾಡೋದ್ ತಾವ್ ಕಂಡಿದ್ದೀರಾ? ಅವ್ರೇನಾದ್ರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಮುಂದ್ ಬಂದು ಹೇಳಿದಾರ? ಸಿದ್ದರಾಮಯ್ಯನವ್ರ ಮಾತಿನ ಸ್ಪಷ್ಟತೆ ಅದಾಗಿದ್ ಕೂಡ್ಲೆ ಬಂತು. ಆದ್ರೆ ಬಿಜೆಪಿ ಅವ್ರಿಗೆ ಬೇರೆ ಏನು ಇಶ್ಯೂ ಇಲ್ಲ. ಇವಾಗ ಅವರೇ ನೋಡ್ತಾ ಇದೆ ಐಶ್ವರ್ಯ ಕೇಳೋದು ನೋಡಿ, ನಿಮಗೂ ನೀವು ನಿಮ್ಮ ತಂದೆಯವರ ಮೂಲಕ ಮತ್ತೆ ನಿಮ್ಮದೇ ಆದ ಅನುಭವವನ್ನ ಹೊಂದಿದ್ದೀರಿ ರಾಜಕಾರಣದಲ್ಲಿ. ಎಲೆಕ್ಷನ್ ಟೈಮಲ್ಲಿ ಪ್ರತಿಯೊಂದು ಪದದ ಒಂದು ಅರ್ಥೈಸುವಿಕೆ ಸಾಧ್ಯತೆಗಳನ್ನ ತಿಳ್ಕೊಂಡೇ ಮಾತಾಡಬೇಕು. ಈಗ ನೀವು ಭ್ರಷ್ಟಾಚಾರ, ಲಿಂಗಾಯತ, ಮುಖ್ಯಮಂತ್ರಿ ಈ 3 ಪದಗಳನ್ನ ಒಂದೇ ಸಾಲಿನಲ್ಲಿ ಹೇಳ್ಬಿಡ್ತೀರಿ ಅಂದ್ರೆ ಏನ್ ಅರ್ಥ ಅದರದು? ನಾನು ಜಾಸ್ತಿ ಕೇಳಲಿಕ್ಕೆ ಹೋಗೋದಿಲ್ಲ. ಪ್ರಶ್ನೆ ಎದ್ದಿದ್ದು ಸರ್ CM ಮುಂದಿನ CM ಲಿಂಗಾಯತ್ CM ಅಂತ ಡಿಕ್ಲೇರ್ ಮಾಡಿದ್ದಾರೆ ಬಿಜೆಪಿಯವರು, ಏನ್ ಹೇಳ್ತೀರಿ? ಅದಕ್ಕೆ ಸಿದ್ದರಾಮಯ್ಯನವ್ರ ಹೇಳಿಕೆ ಏನಾಗಿತ್ತು? ಅಲ್ರಿ ಇವಾಗ ಇರೋರು ಲಿಂಗಾಯತ್ CM ಅಲ್ವೇನ್ರಿ, ಭ್ರಷ್ಟಾಚಾರದ ಮೂಲ ಅವರೇ ಅಲ್ವೇನ್ರಿ ಅಂತ ಹೇಳ್ಬಿಟ್ರು. ಏನಂಗಂದ್ರೆ ನಿಖಿಲ್ ಅವ್ರೆ, ಅವ್ರಿಗೇನ್ ಗೊತ್ತಿಲ್ವಾ? ಅವರು ಮುಖ್ಯಮಂತ್ರಿ ಗೊತ್ತಿಲ್ವಾ? ಅದು ಅವರು ಅರ್ಥಪೂರ್ವಕವಾಗಿ ಯಾರಿಗೂನು ಅಫೆಂಡ್ ಮಾಡ್ಬೇಕು ಅಥವಾ ಯಾರೇ ಜಾತಿ ಜನಾಂಗಕ್ಕೂ ಬೇಜಾರ್ ಮಾಡಿಸ್ಬೇಕು ಅಂತ ಆ ಉದ್ದೇಶದಿಂದ ಅಂತೂ ಮಾತಾಡಿಲ್ಲ. ಆ ಸ್ಪೆಸಿಫಿಕ್ ಆಗಿ ಜಾತಿ ಜನಾಂಗದ ಮುಖ್ಯಮಂತ್ರಿ ಮಾತು ಬಂದಾಗ ಅವ್ರು ಹೇಳಿದಾರೆ ನಾನು ಬರೀ ಬೊಮ್ಮಾಯಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಆಮೇಲೆ ಬರೀ ಸಿದ್ದರಾಮಯ್ಯನವರಲ್ಲ, ನೆಹರು ಓಲೇಕರ್ ಅವ್ರು ಏನಂದ್ರು, ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅವ್ರ ಇಡೀ ಶಿಗ್ಗಾಂವ್ ಜಿಲ್ಲೆಯಲ್ಲಿ 15,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಮಾತಾಡಿದಾಗ ಸಿದ್ದರಾಮಯ್ಯನವರು ಅದೇ ಉದಾಹರಣೆ ತೆಗೆದುಕೊಟ್ರು. ಭ್ರಷ್ಟಾಚಾರ ಜಾತಿ ಇಲ್ಲ ಅಂತ ಫಸ್ಟ್ ಹೇಳಿ ಅಲ್ಲ, ಭ್ರಷ್ಟಾಚಾರಕ್ಕೆ ಜಾತಿ ಬಣ್ಣ ಯಾಕೆ ಬಳಿಬೇಕು? ಬೊಮ್ಮಾಯಿ ಆರೋಪ ಇದ್ರೆ ಬೊಮ್ಮಾಯಿ ಅವರು ಅಂತ ಮಾತನಾಡಿ. ಅಲ್ಲ, ಈಗಿರೋದು ಲಿಂಗಾಯತ CM ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಯಾವ ಅರ್ಥ ಹುಟ್ಟಿತು ಇಲ್ಲಿ? ನಾನು ಐ ಆಮ್ ಅ ನ್ಯೂಟ್ರಲ್ ಅಬ್ಸರ್ವರ್. ಐಶ್ವರ್ಯ, ನನಗೆ ನಿಮ್ ಪಕ್ಷದ ಮೇಲೂ ಪ್ರೀತಿ ಇಲ್ಲ, ಬಿಜೆಪಿ ಮೇಲೂ ಪ್ರೀತಿ ಇಲ್ಲ, JDS ಮೇಲೂ ಪ್ರೀತಿ ಇಲ್ಲ. ನಾನೊಬ್ಬ ತಟಸ್ಥ ನಿಲುವಿಂದ ನಾನು ನಿಮಗೆ ಕೇಳ್ತಿದ್ದೀನಿ. ಬೊಮ್ಮಾಯಿ ಅವ್ರ ಬಗ್ಗೆ ನೀವು ಭ್ರಷ್ಟಾಚಾರ ಆರೋಪ ಮಾಡಿ ಅದು ಬೊಮ್ಮಾಯಿ ಅವ್ರಿಗೆ ಸೀಮಿತ. ನೀವು ಲಿಂಗಾಯತ ಮುಖ್ಯಮಂತ್ರಿ ಭ್ರಷ್ಟಾಚಾರ ಅಂದಾಗ ಅದು ಸಮುದಾಯದ ಬಣ್ಣವನ್ನ ತಂದೋರು ಯಾರಿಲ್ಲಿ? ಜಾತಿ ಬಣ್ಣ ಭ್ರಷ್ಟಾಚಾರಕ್ಕೆ ಹಚ್ಚಿದವ್ರು ಯಾರಿಲ್ಲಿ? ಭ್ರಷ್ಟಾಚಾರಕ್ಕೆ ಜಾತಿ ಇದೆ ಅಂತ ನಮಗಂತೂ ಗೊತ್ತಿಲ್ಲಪ್ಪ, ಪ್ಲೀಸ್. ಭ್ರಷ್ಟಾಚಾರಕ್ಕೆ ಜಾತಿ ಅಂತೂ ಇಲ್ಲ. ಅವ್ರ ಮಾತು ಆ ಉದ್ದೇಶದಿಂದ ಅಂತೂ ಮಾಡಿಲ್ಲ. ಅದ್ರ ಸ್ಪಷ್ಟನೆ ಕೂಡ ಬಹಳಷ್ಟು ಕಡೆ ನೀಡಿದ್ದಾರೆ. ಅವ್ರು ಹೇಳಿದ್ದು ಬೊಮ್ಮಾಯಿ ಅವ್ರ ಭ್ರಷ್ಟರು, ಮತ್ತೆ ನಾನ್ ಮಾತ್ರ ಹೇಳ್ತಾ ಇಲ್ಲ, ಅವ್ರ ಸ್ವಂತ ಪಕ್ಷದವರೇ 40% ಅಂತ ಮಾತಾಡ್ತಾ ಇದಾರೆ ಅಂತ. ಆಮೇಲೆ ಕಳೆದ ಬಾರಿ ನೀವ್ ಒಂದ್ ಮುಖ್ಯಮಂತ್ರಿ ಇಳಿಸಿದಾಗ ಯಾರೋ ವಯಸ್ಸಂದ್ರು, ಯಾರೋ ಬೇರೆ ಬೇರೆ ಹಾಕಿದ್ರು. ಬಟ್ ಎಲ್ಲಾರ್ಗೂ ಗೊತ್ತು ಅಪವಾದದ ಮೇಲೆ ಬಿಜೆಪಿ ಅವರು ಅವ್ರನ್ನ ಟಾರ್ಗೆಟ್ ಮಾಡಿ ಇಳಿಸಿದ್ರು ಅಂತ. ನಿಖಿಲ್ ಅವ್ರೆ,
ಬಹಳ ಸಿಂಪಲ್. ಚುನಾವಣೆ ಸಮಯದಲ್ಲಿ ಬಿಜೆಪಿ ಅವ್ರಿಗೆ ಬೇರೆ ಏನ್ ವಿಚಾರಧಾರೆ ಇಲ್ಲ, ಬೇರೆ ಏನ್ ಪ್ರಗತಿ ಪರವಾಗಿ ನಾವ್ ನಿಮ್ ಜನಾಂಗಕ್ಕೆ ಕೊಡ್ತೀವಿ ಅಥವಾ ರಾಜ್ಯಕ್ಕೆ ಮಾಡಿದೀವಿ ಅಥವಾ ಪಾಸಿಟಿವ್ ಅಜೆಂಡಾ ಅಂತೂ ಇಲ್ಲ. ಅದಕ್ಕೆ ಸಣ್ಣ ಪುಟ್ಟ ಉದಾಹರಣೆಗಳು ಅಥವಾ ಸಣ್ಣ ಪುಟ್ಟ ಸ್ಟೇಟ್ಮೆಂಟ್ ಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ಪ್ರಗತಿ ಪರವಾದ ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ರೆ ಅದ್ರ ಬಗ್ಗೆ ಮಾತಾಡೋರ್ ತಾನೆ, ಮಾತಾಡೋದಂತೂ ಇಲ್ಲ. ಆಮೇಲೆ ಒಂದ್ ರೆಸ್ಪಾನ್ಸ್ ನಿಖಿಲ್ ಅವ್ರೆ, ಅಮಿತ್ ಶಾ ಅವ್ರದ್ದು ಪ್ರೆಸ್ ಮೀಟ್ ನಾನು ತುಂಬಾ ಹತ್ರದಿಂದ ನೋಡ್ದೆ. ಅವಾಗ ನನ್ಗೆ ಅನ್ಸಿದ್ದೇನಂದ್ರೆ ಅವರು ನಾವ್ ಲಿಂಗಾಯತ ಧರ್ಮಕ್ಕೆ ನಾವು ಏನಂತೀನಿ ನಾವು ಇವಾಗ ರಿಸರ್ವೇಶನ್ ಕೊಟ್ಟಿದೀವಿ ಅಂತ ಮಾತಾಡಿದಾಗ, ಆಮೇಲೆ ಒಂದು ಧರ್ಮದ ಆಧಾರದ ಮೇಲೆ ಕಿತ್ತಾಕಿದೀನಿ ಅಂದಾಗ ಅವರು ಜನನ್ನ ಮಿಸ್ಲೀಡ್ ಮಾಡ್ತಾ ಇದಾರೆ. ನಿಖಿಲ್ ಅವರೇ, ಚಿನ್ನಪ್ಪ ರೆಡ್ಡಿ ಕಮಿಟಿ ಕಾಲದಿಂದ ಗೊತ್ತು ಆ 4% ರಿಸರ್ವೇಶನ್ ಯಾವ ಕಾರಣಕ್ಕಿತ್ತು ಅಂತ. ಈ ಲಿಂಗಾಯತ ಸಮುದಾಯದ 15% ಕೇಳೋಗೆ 2% ಜಾಸ್ತಿ ಮಾಡಿದ್ರೆ, ಆದ್ರೆ ನಿಮ್ಗೂ ಗೊತ್ತು ಸಂವಿಧಾನದ ಬದ್ಧವಾಗಿಲ್ಲ ಅದು, ಮತ್ತೆ ಸುಪ್ರೀಂ ಕೋರ್ಟ್ ಏನ್ ಹೇಳಿಕೆ ಹೇಳಿದೆ ಅಂತ. ಆದ್ರೆ ಬಿಜೆಪಿ ಅವರು ಪ್ರತಿದಿನ ಸುಳ್ಳು ಹೇಳ್ಕೊಂಡು ಅದನ್ನ ಬೆಳೆಸ್ಕೊಂಡ್ ರಾಜಕೀಯ ಮಾಡ್ತಾ ಇದಾರೆ. ಯಾಕಂದ್ರೆ ಚುನಾವಣೆಗೆ ಹೋಗ್ತಾ ಅವ್ರಿಗೆ ಏನು ಪಾಸಿಟಿವ್ ಅಜೆಂಡಾ ಇಲ್ಲ ನಿಖಿಲ್ ಅವರೇ. ರೈಟ್ ಅಲ್ಲ, ಈಗ ವಿಭಜಿತ ಸ್ಥಿತಿಯಲ್ಲಿರುವಂತಹ ಈ ಲಿಂಗಾಯತ ಮತಬುಟ್ಟಿಯನ್ನ ಕ್ರೋಢೀಕರಿಸೋದಕ್ಕೆ ಬಿಜೆಪಿಗೆ ಇದೊಂದು ಅವಕಾಶ ಆಗ್ಬಿಡುತ್ತಾ? ಎಂ ಬಿ ಪಾಟೀಲ್ ಅವರು ಬಂದು ಹೇಳಿದ್ದಾರೆ, ಅವ್ರ ಕಡೆಯಿಂದ ಒಬ್ಬ ಲಿಂಗಾಯತ ಸಮುದಾಯದ ನಾಯಕರಾಗಿ ಅವರ ಉಪಜಾತಿ ಎಷ್ಟೇ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಪ್ರಶ್ನೆ ಬರೋದಿಲ್ಲ. ಲಿಂಗಾಯತ ಅನ್ನೋ ಒಂದು ಅಸ್ತಿತ್ವ ಅಸ್ಮಿತೆಯ ಆಧಾರದ ಮೇಲೆ ನಾವು ಮಾತನಾಡೋದಾದ್ರೆ ಅವರು ಬಂದು ಹೇಳಿದ್ದಾರೆ, ನಾನು CM ಸ್ಪರ್ಧೆನಲ್ಲಿದ್ದೀನಿ, ನಾನು ಲಿಂಗಾಯತ. CM ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರ ಹೇಳಿಕೆಯನ್ನ ನಾನು ಇಲ್ಲಿ ಕನೆಕ್ಟ್ ಮಾಡ್ತಿದ್ದೀನಿ. ಐಶ್ವರ್ಯ ಅವರೇ ಗಮನಿಸಬೇಕು, ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ರು CM ಲಿಂಗಾಯತ ಸಮುದಾಯದಿಂದ ಆಗೋದಾದ್ರೆ ಅದಕ್ಕೆ ಸಾಧ್ಯತೆ ಇರೋದು ಕೇವಲ ಬಿಜೆಪಿಯಲ್ಲಿ, ಕಾಂಗ್ರೆಸ್ ಅಲ್ಲಿ ಯಾವತ್ತೂ ಆಗೋದಿಲ್ಲ ಅಂತ. ಆ ಥರದ ಹೇಳಿಕೆಯ ಬೆನ್ನಲ್ಲಿ ಆ ಡ್ಯಾಮೇಜ್ ಅನ್ನ ಕೌಂಟರ್ ಮಾಡೋದಕ್ಕೆ ಎಂ ಬಿ ಪಾಟೀಲ್ ಅವ್ರು ಹೇಳ್ತಾರೆ, ಯಾಕಪ್ಪ ನಾನಿಲ್ವಾ, ನಾನು ಇದ್ದೀನಿ CM ರೇಸಲ್ಲಿ ಅಂತ. ಆಯ್ತು, CM ಬಗ್ಗೆ ನಿರ್ಧಾರ ಆಗಿಲ್ಲ, ಲಿಂಗಾಯತ CM ಅಭ್ಯರ್ಥಿ ಆಕಾಂಕ್ಷಿ ಇದ್ದಾರೆ ಅಂತ ಮಾತ್ರ ತೋರಿಸ್ಕೊಂಡ್ಬಿಟ್ರೆ ಸಾಕ. ಈ ವಿಭಜಿತ ಈ ಅನಿಶ್ಚಿತತೆಯಿಂದ ಒಂದು ರೀತಿಯಲ್ಲಿ ಸವಾಲನ್ನ ಎದುರಿಸ್ತಿರುವಂಥ ಸಮುದಾಯದ ಮತದಾರರು ನಿರ್ಧಾರಕ್ಕೆ ಇದು ಒಂದು ಆಧಾರ ಆಗುತ್ತಾ? ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.